ಆಟೋ ನಂಬರ್ KA03D171. ಆಟೋದಲ್ಲಿ 500 kg ಲಗೇಜ್ ತುಂಬಿದ್ರಾ? ಹೌದು ಸ್ವಾಮಿ. 1000 ರೂಪಾಯಿ ಫೈನ್ ಕಟ್ಟಿ. ಗಾಡಿ ನಿಲ್ಸೋದು, ಆಮೇಲೆ ಹೈಯರ್ ಆಫೀಸರ್ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸೋದು, ಇದೇ ಆಗೋಯ್ತು. ಒಂದ್ ನಿಮಿಷ ರೀ, ಬೇಕಿತ್ತ ಇದೆಲ್ಲ? ಪೂಜಾರಿ ಹತ್ರನೇ ಸೆಟಲ್ ಮಾಡ್ಕೊಳ್ಳೋದು ಬಿಟ್ಟು ದೇವ್ರ ಹತ್ರ ಹೋಗಿ ದಂಡ ಕಟ್ ಬಂದ್ಯಾ? ದೇವ್ರುಂಡಿಗೆ ದುಡ್ಡು ಹಾಕಿದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ, ಪೂಜಾರಿ ತಟ್ಟೆಗೆ ಹಾಕಿದ್ರೆ ಅದು ಅವ್ನ ಹೊಟ್ಟೆಗೆ ಹೋಗುತ್ತೆ. ಪ್ರಸಾದ್, ಆಟೋಕ್ಕೆ ಕೊಟ್ಟು ಕಳ್ಸ್ರಿ. ನಮಸ್ಕಾರ ಸರ್. ಮತ್ತೇನು? ಆಟೋ ಇದೆ, ಆದ್ರೆ ಅದ್ರಲ್ಲಿರೋ ಮಾಲು ಸ್ವಲ್ಪ ಕಮ್ಮಿ ಇದೆ. ಅಲ್ಲ, 200 ರೂಪಾಯಿ ಜಾಗದ 1000 ರೂಪಾಯಿ ಕಟ್ ಬಂದಿದೀಯಾ, ಅರ್ಧ ದಿನ ಆಟೋ ನಿಂತಿದೆ, 5 ದಿನದ ದುಡಿಮೆ ಹಾಳಾಗಿದೆ. ಇಷ್ಟಾದ್ರೂ ಮಾತ್ರ ಕಮ್ಮಿ ಆಗಿಲ್ವಲ್ಲ ನಿನ್ಗೆ? ನಮ್ಮ ಆಟೋ ನಿಂತಿದ್ರು ಮೀಟ್ರು ಓಡ್ತಾನೇ ಇರುತ್ತೆ. ದುಡ್ಡು ಯಾರು ಕೊಡ್ತಾರೆ? ನೀವೇ. 1 kg ರೇಷ್ಮೆಗೆ ಎಷ್ಟು ಯಜಮಾನ್ರೆ? 1800 ರೂಪಾಯಿ. 100 kgಗೆ 1,80,000 ರೂಪಾಯಿ. 500 kgಗೆ ಎಷ್ಟು ಹೇಳಿ? 9 ಲಕ್ಷ ರೂಪಾಯಿ. ಏನ್ ಹೇಳ್ತಾ ಇದೀಯಾ? 500 kg ರೇಷ್ಮೆ ಕೊಡಿ ಅಂತ ಹೇಳ್ತಾ ಇದೀನಿ. ನಾನ್ ಯಾಕೆ ಕೊಡ್ಲಿ? 500 kgಗಪ್ಪ ಫೈನ್ ಕಟ್ಬಿಟ್ಟು ಬರ್ತಾ ಇರೋದು. ನೀವೇ ನಿಮ್ಮ ಕೈಯಾರೆ ಬರ್ದಿರೋದು. ಏನ್ ಆಟ ಆಡ್ತಾ ಇದೀಯಾ? ಆಟ ಆಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ? ಈಗೇನು ಮ್ಯಾಟ್ರನ್ನ ಇಲ್ಲಿ ಸೆಟಲ್ ಮಾಡ್ಕೋತೀರಾ ಇಲ್ಲ ಕೋರ್ಟ್ಗೆ ಹೋಗೋಣ? ಏನ್ ತಮಾಷೆ ಮಾಡ್ತಾ ಇದೀಯಾ? ರೈತರ ವಿಷಯ ಬಂದಾಗ ನಾನು ಯಾವಾಗ್ಲೂ ಸೀರಿಯಸ್. ಈಗೇನು ಮಾಲ್ ಕೊಡ್ತೀರಾ ಇಲ್ಲ ದುಡ್ಡು ಕೊಡ್ತೀರಾ? 9 ಲಕ್ಷನ? ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ. 500 kg ಇದೆ ಅನ್ನೋದಕ್ಕೆ ಕೋರ್ಟ್ ಸೀಲೆ ಸಾಕ್ಷಿ. ಏನಪ್ಪಾ, ನಾನ್ ಲಂಚ ತಗೊಂಡ್ರೆ ನೀನ್ ಈ ಸ್ಲಿಪ್ ಇಟ್ಕೊಂಡು ಪೊಲೀಸ್ ಹತ್ರ ದರೋಡೆ ಮಾಡ್ತಾ ಇದೀಯಾ? ರೂಲ್ಸ್ ಫಾಲೋ ಮಾಡೋ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡಿದ್ರೆ ಕೊನೆಗೊಂದಿನ ಹೀಗೆ ಆಗೋದು. ಈಗ ಅದೆಲ್ಲ ಬೇಡ, ಮೊದ್ಲು ದುಡ್ಡು ಕೊಡ್ರಿ. ನನ್ ತಪ್ಪು ಗೊತ್ತಾಯ್ತು. ಆ 100 kg ದುಡ್ಡನ್ನ ಈಗ್ಲೇ ಕೊಟ್ಬಿಡ್ತೀನಿ. ಪ್ಲೀಸ್ ನನಗ್ ಕ್ಷಮಿಸು. ಕ್ಷಮಿಸ್ಬೇಕಾಗಿರೋನು ನಾನಲ್ಲ, ಅವರು. ಈ ಪ್ರಪಂಚದಲ್ಲಿ ಯಾರಿಗ್ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದ್ಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಡ್ರಿ. ರೈತ ಈ ದೇಶದ ಬೆನ್ನೆಲುಬು. ಅದಕ್ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ತಪ್ಪಾಯ್ತು ಸ್ವಾಮಿ, ನಿಮ್ ನಷ್ಟ ನಾನೇ ಕಟ್ಕೊಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ಕರಪ್ಟ್ ಆಫೀಸರ್ಸ್ಗೂ ಈ ತರದವನೊಬ್ಬ ಸಿಕ್ಬಿಟ್ರೆ ನಮ್ ಇಡೀ ಡಿಪಾರ್ಟ್ಮೆಂಟ್ ಕರಪ್ಷನ್ ಫ್ರೀ ಆಗ್ಬಿಡುತ್ತೆ.